ಅತ್ತೆ ಏನೋ ಹುಡುಕ್ತಿರೋ ಹಾಗಿದೆ. ನಾನೇನ್ ಹುಡುಕಿ? ಏನಿಲ್ಲಮ್ಮ. ಒಂದ್ ವೇಳೆ ಕಳ್ಕೊಂಡಿದ್ರೆ ಅದ್ ನಿಮ್ದಾಗಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲ ಅಂದ್ರೆ ಪ್ರಯತ್ನ ಮಾಡೋದಕ್ ಹೋಗ್ಬೇಡಿ. ಯಾಕಂದ್ರೆ ಅದ್ ಯಾರಿಗ್ ಸೇರ್ಬೇಕೋ ಯಾರಿಗ್ ಸಿಗ್ಬೇಕೋ ಅವರಿಗೆ ಸಿಗತ್. ಪ್ರಣವ್, ಆ ಪೆನ್ ಡ್ರೈವ್ ಎಲ್ಲೋ? ಆ ಪೆನ್ ಡ್ರೈವ್ ಯಾರಿಗಾದ್ರೂ ಸಿಕ್ಬಿಟ್ರೆ, ಬೈ ಚಾನ್ಸ್ ಜಾನ್ಸಿಗೆ ಸಿಕ್ಬಿಟ್ರೆ ಅಷ್ಟೇ, ಎಲ್ಲ ನಮ್ ಕತೆನೆ ಮುಗ್ದು ಹೋಗ್ಬಿಡುತ್ತೆ. ಏನೇ ಆದ್ರೂ ಆ ಜಾನ್ಸಿಗೆ ಮಾತ್ರ ಪೆನ್ ಡ್ರೈವ್ ಸಿಕ್ಬಾರ್ದು ಕಣೋ. ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ ಕಣೋ. ಹುಡ್ಕೋ ಹುಡ್ಕೋ. ಈಗ ರಾಘು ಸರ್ನ ಝಾನ್ಸಿ ಮೇಡಮ್ನ ಹೇಗಾದ್ರೂ ಮಾಡಿ ಒಂದು ಮಾಡ್ಬೇಕಲ್ಲ, ಆದ್ರೆ ಹೇಗ್ ಒಂದು ಮಾಡೋದಂತಾನೇ ಅರ್ಥ ಆಗ್ತಾ ಇಲ್ವಲ್ಲ. ರಾಯ್, ಏ ರಾಯ್, ಹೇಳಿ ಮೇಡಮ್. ಹೊರಗಡೆ ಹೋಗ್ಬೇಕು, ಬೇಗ ಡ್ರೈವರ್ನ ಕರಿ. ಮೇಡಮ್ ಡ್ರೈವರ್ನ? ಹೌದು, ಡ್ರೈವರ್ನೇ. ಗಾಡಿ ತೆಗಿಯಕ್ ಹೇಳು. ಅದು ಮೇಡಮ್ ಡ್ರೈವರು ಯಜಮಾನ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಏಯ್, ನಾನ್ ಹೇಳಿದ್ದು ತಾತನ್ ಡ್ರೈವರ್ನಲ್ಲ, ನನ್ ಕಾರ್ ಡ್ರೈವರ್ನ. ಬೇಗ ಬರೋದಕ್ಕೆ ಹೇಳು. ಇಷ್ಟ ದಿನ ನೀವು ಕಾರೇ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಸುಮ್ನೆ ಯಾಕಂತ ಬಿಟ್ಟು ಹೋಗ್ಬಿಟ್ಟ. ನನ್ ಕಾರ್ ಯೂಸ್ ಮಾಡ್ದೆ, ಇನ್ನೇನ್ ಕಾಲಲ್ಲಿ ಓಡಾಡ್ತಿದ್ನಾ? ಹೌದು ಮೇಡಮ್, ಕಾಲು, ಕ್ಯಾಬು, ಆಟೋ ಎಲ್ಲಾ ತರ ಯೂಸ್ ಮಾಡ್ತಿದ್ರಿ. ಅದಕ್ಕೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಕೆಲಸ ಬಿಟ್ಟೋಗ್ಬಿಟ್ಟ. ಮೇಡಮ್ ಯಾಕೆ ಹೊಡೆದ್ರಿ? ಯಾಕೆ ಅಂದ್ರೆ ಅಟ್ಲೀಸ್ಟ್ ನಂಬೋ ತರನಾದ್ರೂ ಸುಳ್ಳು ಹೇಳು. ಅದನ್ನ ಬಿಟ್ಟು ನನ್ ಕಾರೇ ಯೂಸ್ ಮಾಡ್ತಿರ್ಲಿಲ್ಲ ಅಂತ ಅಲ್ಲ. ನನಗೇನ್ ಕರ್ಮ ಅಂತ ನಾನು ಈ ಕ್ಯಾಬ್ ಅಲ್ಲಿ, ಆಟೋದಲ್ಲಿ ಅಥವಾ ನಡ್ಕೊಂಡು ಓಡಾಡ್ಲಿ? ನನ್ನ ಹತ್ರನೇ ಕಾಮಿಡಿ ಮಾಡೋದಕ್ ಬರ್ಬೇಡ. ಮೇಡಮ್, ಈಗ ನೀವಿರೋ ಪರಿಸ್ಥಿತಿಲಿ ನಾನು ಏನ್ ಹೇಳಿದ್ರು ನಂಬಲ್ಲ, ಆದ್ರೆ ಕೆಲ್ಸ ಬಿಟ್ಟು ಹೋದ ಅನ್ನೋದು ಮಾತ್ರ ಸತ್ಯ ಮೇಡಮ್. ಇವಾಗ ಯಾಕೆ ಹೊಡೆದ್ರಿ ಮೇಡಮ್? ಆ ಡ್ರೈವರ್ ಬಿಟ್ಟು ಹೋಗಿದ್ರು, ನೀನ್ ಇನ್ನು ಬೇರೆಯವ್ರನ್ನ ಅರೇಂಜ್ ಮಾಡಿಲ್ವಲ್ಲ, ಅದಕ್ಕೆ. ಮೇಡಮ್, ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀನೇನ್ ನನಗೆ ಅರ್ಥ ಮಾಡ್ಸೋದೇನ್ ಬೇಕಾಗಿಲ್ಲ. ಬೇಗ ಬೇರೆ ಡ್ರೈವರ್ನ ಅರೇಂಜ್ ಮಾಡು. ಮೇಡಮ್, ಇವಾಗ ನಿಂತ ಜಾಗದಲ್ಲಿ ಡ್ರೈವರ್ ಬೇಕು ಅಂದ್ರೆ ಎಲ್ಲಿ ಸಿಗ್ತಾರೆ? ಅದ್ರಲ್ಲೂ ನಿಮ್ಗೆ ಅಂದ್ರೆ ಯಾರು ಬರ್ತಾರೆ ಮೇಡಮ್? ಯಾಕೆ ಬರಲ್ಲ? ಯಾಕಂದ್ರೆ ನಂತರ ಯಾರು ದೌಡೆಗೆ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರಲ್ಲ ಮೇಡಮ್. ನಿಮ್ ಕೈಲಿ ಪೇತು ತಿಂದು ತಿಂದು ನನ್ ದೌಡೆಲಿರೋ ಹಲ್ಲುಗಳೆಲ್ಲ ಐಸ್ ಕಳ್ಕೊಂಡಿದ್ದಾವೆ ಮೇಡಮ್. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಇವತ್ ಒಂದಿನ ಕ್ಯಾಬಲ್ ಹೋಗ್ತೀನಿ, ನಾಳೆ ಅಷ್ಟರಲ್ಲಿ ಡ್ರೈವರ್ನ ಅಪಾಯಿಂಟ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಗೊತ್ತು. ದೇವ್ರೆ, ನನಗೆ ಯಾಕಪ್ಪ ಈ ಶಿಕ್ಷೆ? ಮೇಡಮ್ಗೆ ಡ್ರೈವರ್ನ ಅಪಾಯಿಂಟ್ ಮಾಡಕ್ಕೆ ಅದು ಎಷ್ಟು ಜನ ಕರ್ಸ್ಬೇಕು? ಅದು ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ನನಗೊಂದು ಅರ್ಥ ಆಗ್ತಾ ಇಲ್ವೇ? ನೀನೇ ದಾರಿ ತೋರ್ಸು ದೇವ್ರೆ. ಅಕ್ಕ ಅಕ್ಕ, ಏನೇ ಅದು ಅದು ಅದೇನ್ ಹೇಳೋ? ಮಿಥುನ್ ಅಣ್ಣ ಫುಲ್ ಖುಷಿಯಾಗಿ ಸ್ವೀಟು, ಹೂವು ಎಲ್ಲ ತಗೊಂಡು ಪಲ್ಲವಿ ಅಕ್ಕನ್ ರೂಮ್ಗೆ ಹೋದ್ರು. ಹೋಗ್ಲಿ ಬಿಡು, ಅದಕ್ಕೇನಿವಾಗ? ಏನಕ್ಕ ಇಷ್ಟು ಆರಾಮಾಗಿ ಹೇಳ್ತಾ ಇದ್ದೀರಾ? ನಿಮ್ ಜೀವನ ನೋಡಿದ್ರೆ ಹೀಗಾಗಿದೆ. ರಾಘವೇಂದ್ರ ಅವರು ನಿಮ್ಮನ್ ದೂರ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಲಿ ಮಿಥುನ್ ಅಣ್ಣ ಫುಲ್ ಖುಷಿಯಾಗಿ ರೂಮ್ ಒಳಗ್ ಹೋದ್ರು. ಹೋದ್ರೆ ಏನಾಯ್ತು? ಅದ್ಭುತದ ಮುಂದೆ ಅಚ್ಚರಿ, ಅಚ್ಚರಿ ಮುಂದೆ ಮೌನ. ನಿಜವಾಗ್ಲೂ ನಿನ್ನ ಈ ಸೌಂದರ್ಯ ನನ್ ಕಣ್ ಕುಗ್ತಾ ಇದೆ. ಈ ಸ್ಯಾರಿಲಿ ಸೂಪರ್ ಆಗಿ ಕಾಣ್ತಾ ಇದೆಯಾ? ಹಾಗಾದ್ರೆ
ಬೇರೆ ಸ್ಯಾರಿಲಿ ಚೆನ್ನಾಗ್ ಕಾಣಿಸಲ್ವಾ? ಹೇ ನಾನು ಹಾಗೆ ಹೇಳಿಲ್ವಲ್ಲ. ಮದ್ವೆಗ್ ಮುಂಚೆ ಇದ್ ಪ್ರೀತಿ ಇವಾಗ ಕಾಣೆ ಆಗಿದೆ. ಹೌದಾ? ಹಾಗಾದ್ರೆ ಇವತ್ತು ಅದನ್ನೇ ಹೊಡ್ಕೋಣ. ಅಲ್ಲಿ ನೋಡಿದ್ರೆ ಪಲ್ಲವಿ ಅಕ್ಕ ಫುಲ್ ರೆಡಿಯಾಗಿ ಕೂತಿದ್ದಾರೆ. ಅಂದ್ರೆ ಅಲ್ಲಿ ಏನಾಗ್ತಿರುತ್ತೋ ಏನೋ. ಹೆಂಡತಿ ರೂಮಿಗೆ ತಾನೇ ಹೋಗಿರೋದು, ಹೋಗ್ಲಿ ಬಿಡು. ಒಂದ್ ವೇಳೆ ಇವಾಗ ಏನಾದ್ರೂ ಅವ್ರ ಸಂಸಾರ ಶುರು ಆಗ್ಬಿಟ್ರೆ ಕಷ್ಟ ಆಗಲ್ವಾ? ಹೇಳಿ ರಾಘು ಸರ್. ರಾಯ್, ನಮ್ಮ ಅರ್ಧಂಗಿ ಹೇಗಿದ್ದಾರೆ? ಅದೇನು ಅಂತ ಹೇಳಿ ರಾಘು ಸರ್, ನಿಮ್ಮ ಅರ್ಧಾಂಗಿ ನನ್ನ ಅಂಗಿ ಅರ್ಧಾಗ್ತಿದ್ದಾರೆ ಸರ್. ಯಾಕೆ ರಾಯ್, ಟೆನ್ಷನ್ ಅಲ್ಲಿ ನಂಗೆ ಕಾಣಿಸುತ್ತೆ. ಅಂಥದ್ದೇನಾಯ್ತು? ಏನಾಗಿಲ್ಲ ಅಂತ ಕೇಳಿ ಸರ್. ಇಷ್ಟು ದಿನ ಆರಾಮಾಗಿದ್ದೆ ಸರ್. ಆದ್ರೆ ಈಗ ಝಾನ್ಸಿ ಮೇಡಮ್ ನನ್ನ ಕೆನ್ನಿನ ತಮಟೆ ಅನ್ಕೊಂಡಿದಾರೋ ಏನೋ, ಚೆನ್ನಾಗಿ ಬಾರಿಸ್ತಿದ್ದಾರೆ ಸರ್. ಮೇಡಮ್ ನಾರ್ಮಲ್ ಆಗ್ಬಿಟ್ರು ಅಂತ ಕೆನ್ನೆಗೆ ಮಾಡಿಸಿದ ಇನ್ಸೂರೆನ್ಸ್ ನ ಕ್ಯಾನ್ಸಲ್ ಮಾಡಿಸಿದೆ. ಆದ್ರೆ ಮೊದ್ಲದ್ನ ರಿನ್ಯೂವಲ್ ಮಾಡಿಸ್ಬೇಕು ಸರ್. ಹಾ ಸರಿ, ಇವಾಗ ಅಂಥದ್ದೇನಾಯ್ತು? ಮೊದ್ಲೆಲ್ಲ ಕಾರೇ ಬೇಡ ಅಂದ್ರು ಸರ್. ಅದಕ್ಕೆ ಸುಮ್ನೆ ಡ್ರೈವರ್ ಯಾಕಂತ ಮನೆಗೆ ಕಳಿಸ್ದೆ. ಈಗ ನಿಂತ ಜಾಗದಲ್ಲೇ ರಾಯ್ ಡ್ರೈವರ್ ಬೇಕು ಅಂದ್ರೆ ಡ್ರೈವರ್ ಏನ್ ಮಾರ್ಕೆಟ್ ಅಲ್ಲಿ ಸಿಕ್ಕೋ ತರಕಾರಿನ ಸರ್? ಅದ್ರಲ್ಲೂ ಮೇಡಮ್ ಡ್ರೈವರ್ ಅಂದ್ರೆ ಯಾರು ಬರ್ತಾರೆ ಅಲ್ವಾ ಸರ್? ಯಾರೋ ಯಾಕೆ ರಾಯ್, ನಾನೇ ಬರ್ತೀನಿ. ಸರ್ ಇಂಥ ಟೈಮಲ್ಲಿ ಕಾಮಿಡಿ ಮಾಡಬೇಡಿ ಸರ್. ನೋಡು ರಾಯ್, ನಾನು ಝಾನ್ಸಿ ಮೇಡಮ್ಗೆ ಹತ್ರ ಆಗ್ಬೇಕು, ಅವ್ರ ಜೊತೆಲೇ ಇರ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು. ಇದಕ್ಕಿಂತ ಒಳ್ಳೆ ಅವಕಾಶ ಸಿಗತ್ತೆ ಹೇಳು? ಅಲ್ಲ ಸರ್, ಕಂಪ್ನಿಲಿ ನಿಮ್ಗೊಂದು ಒಳ್ಳೆ ಪೋಸ್ಟಿಂಗ್ ತರ ಅನ್ಕೊಂಡ್ರೆ ನೀವು. ರಾಯ್, ಕಂಪ್ನಿ ವರ್ಕ್ ಏನಿದ್ರು 9 to 5 ಅಷ್ಟೇ. ಅದಾದ್ಮೇಲೆ ಝಾನ್ಸಿ ಮೇಡಮ್ ಇಂದ ದೂರ ಹೋಗಿ ಮನೆಗೆ ಹೋಗ್ಬೇಕು. ಅವ್ರ ಮನೇಲಿ ಇರ್ತಾರೆ, ನಾನು ನಮ್ಮ ಮನೇಲಿ ಇರ್ತೀನಿ. ಹೀಗಿದ್ರೆ ಹೇಗೆ ಹತ್ರ ಆಗಕ್ಕಾಗತ್ತೆ ಹೇಳು ರಾಯ್? ಆದ್ರೂ ಅದಕ್ಕೋಸ್ಕರ ನೀವು ಡ್ರೈವರ್ ಆಗಿ. ಡ್ರೈವರ್ ಅಂತ ಯಾಕೆ ಹೇಳ್ತೀಯ ರಾಯ್? ಸಾರಥಿ ಅಂತ ಹೇಳು. ತನ್ನ ಹೆಂಡತಿಗೆ ಸಾರಥಿ ಆಗೋದಿಕ್ಕೆ ಎಷ್ಟು ಜನ ಗಂಡಂದ್ರಿಗೆ ಅವಕಾಶ ಸಿಗತ್ತೆ ಹೇಳು? ಸಿಗದೆ ಇದ್ರು ಎಲ್ಲ ಹೆಂಡ್ತಿರು ಡ್ರೈವರ್ ಮಾಡ್ಕೊಂಡಿರೋದು ಗಂಡಂದ್ರನ್ನೇ ಅಲ್ವಾ ಸರ್? ಅದು ನಿಜಾನೇ. ಅಂದಾಗೆ ನಾನು ಅವ್ರಿಗೆ ಸಾರಥಿ ಆದ್ರೆ ಎಂಥ ಪರಿಸ್ಥಿತಿಲೂ ಪಕ್ಕದಲ್ಲೇ ಇರ್ಬೋದು. ಆಫೀಸಲ್ಲಿ, ಮನೇಲಿ, ಎಲ್ಲಿಗೆ ಹೋದ್ರು ಅವ್ರ ಜೊತೆನೇ ಇರ್ಬೋದು. ರಾಘು ಸರ್, ನೀವು ಯೋಚನೆ ಮಾಡ್ತಿರೋ ರೀತಿ ನೋಡಿದ್ರೆ ನನ್ ಕೆಲ್ಸನೂ ಕಿತ್ಕೋತೀರ ಅನ್ನಿಸ್ತಿದೆ. ರಾಯ್, ನಿನ್ ಕೆಲ್ಸನ ಕಿತ್ಕೊಳಕ್ಕಾಗತ್ತಾ? ನೀನು ಅವ್ರ PA. ನಾನು ಎಷ್ಟೇ ಜೊತೆಲಿ ಇದ್ರು ಆ ಪೋಸ್ಟ್ಗೆ ನೀನೇ ಕರೆಕ್ಟ್. ನೀನೊಂಥರ ಸೀತೆಗೆ ಹನುಮಂತನ್ ಕಾವಲಿದ್ದಂಗೆ ಝಾನ್ಸಿ ಮೇಡಮ್ಗೆ. ಹೌದು ಸರ್, ನಿಮ್ ಮಾತ್ ಸತ್ಯ. ನೀವು ರಾಮ, ಅವ್ರ ಸೀತಾ, ನಾನು ಹನುಮಂತ. ಸದಾ ನಿಮ್ ಜೊತೆನೇ ಇರ್ತೀನಿ ಸರ್. ಅದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಡ್ರೈವರ್ ಕೆಲ್ಸಕ್ಕೆ ನನ್ನೇ ಫಿಕ್ಸ್ ಮಾಡ್ಬಿಡು. ಎರಡೂ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್. ಓಕೆ ಸರ್, ಡನ್. ಕರೆಕ್ಟ್ ಆಗಿ ನೋಡು ಪ್ರಣವ್, ನೀನ್ ಮಾಡಿರೋ ತಲೆ ಹಟ್ಟೆ ಕೆಲ್ಸಕ್ಕೆ ಹುಡ್ಕೋ ಕರೆಕ್ಟ್ ಆಗಿ. ಆ ಕಾರ್ನರ್ ನೋಡು, ಆ ಕಡೆ ನೋಡು, ಅಲ್ಲಿ ಕೆಳಗೆ ನೋಡು, ಕೆಳಗೆ. ಎಲ್ಲಿ ಪ್ರಣವ್, ಹುಡ್ಕೋ ಕರೆಕ್ಟ್ ಆಗಿ. ಅವಾಗಿಂದ ಅದನ್ನೇ ಹೇಳ್ತಿದ್ಯಾ? ಪ್ಲೀಸ್ ಸ್ವಲ್ಪ ಹೊತ್ತು ರೆಸ್ಟ್ ಕೊಡು. ಏಯ್ ಪ್ರಣವ್, ಬೈ ಚಾನ್ಸ್ ಅದೇನಾದ್ರೂ ಝಾನ್ಸಿಗೆ ಸಿಕ್ಕಿದ್ರೆ ಏನಾಗ್ಬೋದಂತ ಯೋಚನೆ ಮಾಡು. ಜವಾಬ್ದಾರಿನ ನನ್ನ ಕೈಗೆ ತಂದ್ಕೊಟ್ಟಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಿತ್ತಾ? ನೋಡು, ಅದು ಬೇರೆಯವ್ರಿಗೆ ಕೈಗೆ ಸಿಗಕ್ಕೂ ಮುಂಚೆ ಅದನ್ನ ಹುಡ್ಕೋ.
ಓಹೋ, ಏನ್ ಮೇಡಮ್ ನೀವೇ ಮುಂದೆ ನಿಂತು ತಬಲನ್ ಕೈಲಿ ಕೆಲಸ ಮಾಡಿಸ್ತಿದ್ದೀರಾ? ಇವನು ಎಲ್ಲ ಕೆಲ್ಸನು ಮಲ್ಲಿ ಕೈಲೇ ಮಾಡಿಸಿ ಉಂಡಾಡಿ ಗುಂಡ ತರ ಓಡಾಡ್ಕೊಂಡಿದ್ದ. ಮಾಡ್ಲಿ ಈ ತರ ಕೆಲಸ ಮಾಡಿದ್ರೆ ಸ್ವಲ್ಪ ಎಕ್ಸರ್ಸೈಸ್ ಆಗತ್ತೆ. ಸರ್ ನೀವ ಏನ್ ಮೇಡಮ್ ಇದು ಆಶ್ಚರ್ಯ, ನಿಮ್ ಮಗನ ಕೈಲಿ ನೀವೇ ಕೆಲಸ ಮಾಡಿಸ್ತಿದ್ದೀರಾ? ಏನಾದ್ರೂ ಮಿಸ್ ಆಯ್ತಾ, ಅಂದ್ರೆ ಏನಾದ್ರೂ ಕಳ್ಕೊಂಡ್ರ ಅಂತ? ಹಾಗೆಲ್ಲ ಏನು ಇಲ್ಲ ರಾಯ್, ಈ ತರ ಕೆಲ್ಸ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ, ಲೈಕ್ ಎಕ್ಸರ್ಸೈಸ್. ಅದು ಈ ತಬ್ಬಲ ಮಲ್ಲಿ ಯಾರು ಕೆಲ್ಸ ಸರಿಯಾಗಿ ಮಾಡ್ತಾನೆ ಇಲ್ಲ. ಅಪ್ಪನ್ಗೆ ಡಸ್ಟ್ ಅಲರ್ಜಿ ಆಗ್ತಿದೆ, ಅದಕ್ಕೆ ನಮ್ ಪ್ರಣವ್ ಹತ್ರನೇ ಎಲ್ಲ ಕ್ಲೀನ್ ಮಾಡಿಸ್ಬಿಡೋಣ ಅಂತ. ಮಾಡು ಮಾಡು ಪ್ರಣವ್, ಕ್ಲೀನ್ ಮಾಡು. ಯಾಕೆ ಮೇಡಮ್ ವಾಪಸ್ ಬಂದ್ಬಿಟ್ರಿ? ಹೋಗ್ಲಿಲ್ವಾ? ಮೊದ್ಲೇ ಪೀಕ್ ಟೈಮ್ ಇದು, ಕ್ಯಾಬ್ ಬೇರೆ ಬುಕ್ ಆಗ್ತಿಲ್ಲ, ಕಾರು ವಾಶ್ ಮಾಡ್ತಿಲ್ಲ, ಡ್ರೈವರ್ ಅರೇಂಜ್ ಮಾಡಿದ. ಮೊದ್ಲು ಡ್ರೈವರ್ ಅರೇಂಜ್ ಮಾಡು. ಕೆನ್ನೆ ಹೊಡೆದು ನಂಗೆ ಕೆಲಸ ಕೊಟ್ಟಿದ್ದಾರೆ, ನಿಮ್ ಕಸ ಚೆಲ್ಲಿ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ ಸರ್, ಇನ್ನೊಂದ್ಸಲ ನೀವೇ ಕ್ಲೀನ್ ಮಾಡ್ಬೇಕು, ಮಾಡಿ ಸರ್. ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾ? ದಿಸ್ ನೋ ಆಪ್ಷನ್ ಪ್ರಣವ್, ಪೆನ್ ಡ್ರೈವ್ ಸಿಗೋವರೆಗೂ ನೀನು ಕ್ಲೀನ್ ಮಾಡ್ಲೇಬೇಕು. ಹೋಗು ಮಾಮ್. ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್. ಹಲೋ, ಪೆನ್ ಡ್ರೈವ್ ಎಲ್ಲೋ ಇದೆಯಾ? ನೀನ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಪ್ರಾಣವೇ ತೆಗಿತಾರೆ. ಸದ್ಯಕ್ಕೆ ಹೇಗಾದ್ರೂ ಇದರಿಂದ ಬಚಾವಾಗ್ಬೇಕಲ್ಲ. ಈ ಪೆನ್ ಡ್ರೈವ್ನ ಅದೇ ಪೆನ್ ಡ್ರೈವ್ ಅಂತ ಮಾಮ್ಗೆ ಹೇಳಿ ಹೇಗಾದ್ರೂ ಮ್ಯಾನೇಜ್ ಮಾಡಿ ಈ ಕೆಲಸದಿಂದ ಎಸ್ಕೇಪ್ ಆಗ್ಬೇಕು. ಓಕೆ ಫೈನ್, ಐಲ್ ಬಿ ದೇರ್ ಸೂನ್. ಏನು ನನಗೆ ಕೆಲಸ ಕೊಟ್ಟು ಕಾಟ ಕೊಟ್ಟು ಪೆನ್ ಡ್ರೈವ್ ಇಲ್ಲಿದೆ ನೋಡ. ಮೊದ್ಲದನ್ನ ಕೊಡಿಲಿ. ಮಾಮ್, ಇದ್ರ ಸವಾಸನೆ ಬೇಡ, ಇದನ್ನ ಈಗಲೇ ಡೆಸೈಡ್ ಮಾಡೋಣ ಬಾ. ಏ ಪ್ರಣವ್, ಬೇಡ ಕಣೋ, ಕೊಡಿಲಿ, ಅದ್ ನನ್ ಕೈಲಿ ಕೊಡು. ಮಾಮ್, ಇದಿದ್ದಷ್ಟು ಡೇಂಜರು, ಸುಮ್ಮನೆ ಬಾ. ಪ್ರಣವ್ ಲಿಸನ್ ಟು ಮೀ, ಕೊಡು ಇಲ್ಲಿ. ಏ ಇಡಿಯಟ್, ನಿಂತ್ಕೊಳು. ಏನೋ ಮಾಡ್ತಿದ್ಯಾ ಪ್ರಣವ್? ಸದ್ಯಕ್ಕೆ ಆ ಪೆನ್ ಡ್ರೈವ್ ಮ್ಯಾಟರ್ ಕ್ಲೋಸ್. ಬಾ, ಪೆನ್ ಡ್ರೈವ್ ನಮಗ್ ಸಿಗ್ದೆ ಎಲ್ಲಿ ಜಾನ್ಸಿಗೆ ಸಿಕ್ಬಿಡುತ್ತು ಅಂತ ಒಂದೇ ಸಮಯ ಟೆನ್ಷನ್ ಆಗೋಗಿತ್ತು. ಸದ್ಯ ನಮ್ ಕೈಲೇ ಸಿಕ್ತಲ್ಲ. ಅಕ್ಕ, ನೀವ್ ನೋಡಿದ್ರೆ ಅವ್ರಿಬ್ರು ಒಂದಾಗಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ರೂಮಲ್ಲಿ ಅವ್ರಿಬ್ರು. ನಾನ್ ಹೇಳ್ತಾ ಇದೀನಿ ಅಂದ್ಮೇಲೆ ಯಾವ್ದೇ ಕಾರಣಕ್ಕೂ ಅವರಿಬ್ರು ಒಂದಾಗಲ್ಲ. ಅಲ್ಲ ಅಕ್ಕ, ಅವರಿಬ್ರು ಒಂದಾಗಲ್ಲ. ಈ ಅನಿತಾಗ್ ನೆಮ್ಮದಿ ಅನ್ನೋದ್ ಸಿಗೋವರ್ಗೂ ಅವ್ರು ಒಂದಾಗಕ್ ನಾನ್ ಬಿಡಲ್ಲ. ಏನಾಯ್ತು ಕೊಡಬೇಕಾ? ಯಾಕೆ ಕಿರ್ಚಾಡ್ಕೊಂಡ್ ಬರ್ತಿದ್ರ? ಏನೋ ಗೊತ್ತಿಲ್ಲ ವಿನಿತಾ, ಎಲ್ಲ ಅಲರ್ಜಿ ಆಗಿರೋ ತರ ಆಗಿದೆ. ಏನೇ ಗಂಡನ್ ಬುಟ್ಟಿಗೆ ಹಾಕೊಂಡು ಸಂಸಾರ ಶುರು ಮಾಡ್ಬೇಕು ಅನ್ಕೊಂಡಿದ್ಯಾ? ಅದಿ ಅನಿತಾ ಗುರಿ ಸಾಧಿಸೋವರ್ಗೂ ಸಾಧ್ಯ ಇಲ್ಲ.
ಅಯ್ಯೋ ಏನಿದು ಪಲ್ಲವಿ, ಏನಾಯ್ತು? ಮಿಥುನ್, ಏನೋ ಇದು ನಿನ್ ಕೈಲ ರ್ಯಾಶ್ ಆಗಿದೆ. ಏನು ಅಂತ ಗೊತ್ತಾಗ್ತಿಲ್ಲಪ್ಪ, ಸಡನ್ ಆಗಿ ಹೀಗಾಗಿದೆ. ವಾಶ್ ಮಾಡಿರೋ ಬೆಡ್ಶೀಟ್ ಎಲ್ಲೆಂದ್ರಲ್ಲಿ ಒಣಗಾಕ್ಬೇಡ ಅಂತ ಹೇಳಿರಿಲ್ವಾ? ಹೋಗು, ಫಸ್ಟ್ ಬೆಡ್ಶೀಟ್ ಚೇಂಜ್ ಮಾಡು. ಸರಿ ಅಕ್ಕ. ಅಣ್ಣ, ಪಲ್ಲವಿ, ಹೋಗ್ ಸ್ನಾನ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಅಪ್ಪ, ಆ ಪೆನ್ ಡ್ರೈವ್ ಕೆಲಸ ಒಂದು ಕ್ಲೋಸ್ ಆಯ್ತು. ಅದೇನಾದ್ರೂ ಅವಳ ಕೈಯಲ್ಲಿ ಸಿಕ್ಬಿಟ್ಟಿದ್ರೆ ಅಷ್ಟೇ, ನಾವ್ ಅನ್ಕೊಂಡಿದ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಮಾಮ್ ನೋಡಿದ್ರೆ ಆ ಪೆನ್ ಡ್ರೈವ್ ಡಿಸ್ಟ್ರಾಯ್ ಆಗಿದೆ ಅನ್ಕೊಂಡು ರಿಲ್ಯಾಕ್ಸ್ ಆಗಿದ್ದಾರೆ. ಅದು ಎಲ್ಲಿದ್ಯೋ ಗೊತ್ತಿಲ್ವೇ. ಒಂದ್ ವೇಳೆ ನಮ್ ಕೈಯಲ್ಲಿ ಸಿಕ್ಕಿದ್ರೆ ಓಕೆ, ಅದ್ ಬಿಟ್ಟು ಝಾನ್ಸಿ ಕೈಗೆ ಸಿಕ್ಬಿಟ್ರೆ ಏನೇನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ವೇ. ಮಾಮ್, ಡಿಸ್ಟ್ರಾಯ್ ಆಗಿದ್ಯಾ ಅಂತ ರಿಲ್ಯಾಕ್ಸ್ ಆಗಿದ್ಯಾ? ಬೈ ಚಾನ್ಸು ಅದು ಮತ್ತೆ ಝಾನ್ಸಿ ನೋಡ್ಬಿಟ್ರೆ? ಅದೇಗೋ ಝಾನ್ಸಿ ಮತ್ತೆ ನೋಡ್ತಾಳೆ, ನೀನೇ ಡೆಸ್ಟ್ರಾಯ್ ಮಾಡಿದ್ಯಾ ತಾನೆ? ಅಲ್ಲ ಮಾಮ್, ಪೆನ್ ಡ್ರೈವ್ ಕಳಿಸ್ತವ್ರೆ ಮತ್ತೆ ಕಳ್ಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಸ್, ಯು ಆರ್ ರೈಟ್ ಪ್ರಣವ್. ಆ ಪೆನ್ ಡ್ರೈವ್ ಅಲ್ಲಿ ರಾಮಾಚಾರಿ ಹೆಂಡತಿ ಇದ್ದಾಳಲ್ಲ ಚಾರು, ಅವಳು ಸೀಮಂತ ಪ್ರೋಗ್ರಾಮ್ ವಿಡಿಯೋ ಇತ್ತು ಅಂದ್ಮೇಲೆ 100% ಅದನ್ನ ಅವರೇ ಕಳ್ಸಿರೋದು. ನೋ ವಾಟ್, ಅವರಿಗೆ ಸಂಬಂಧನೇ ಇಲ್ದಿರೋ ವಿಷಯದಲ್ಲಿ ತುಂಬಾ ಜಾಸ್ತಿನೇ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಇಲ್ಲ, ಈ ವಿಷಯದಲ್ಲಿ ನಾವೇನಾದ್ರೂ ಸುಮ್ಮನೆ ಇದ್ರೆ ಅವ್ರು ಬೇರೆ ಈ ರೀತಿನ ಏನಾದ್ರೂ ಮಾಡೇ ಮಾಡ್ತಾರೆ. ಸೊ ಅವರಿಗೆ ಒಂದು ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಹಲೋ, ಯಾರು? ಏಯ್ ರಾಮಾಚಾರಿ, ನಿನ್ನ ಕೆಲ್ಸ ಪೂಜೆ ಮಾಡೋದು, ಜಾತಕ ನೋಡೋದು, ಪೌರೋಹಿತ್ಯ ಮಾಡೋದು ಅಷ್ಟೇ. ಅದು ಬಿಟ್ಟು ಸಂಸಾರಗಳನ್ನ ಸರಿ ಮಾಡೋದಾಗ್ಲಿ, ದೂರ ಇದ್ದೋರ್ನ ಒಂದು ಮಾಡೋದಾಗ್ಲಿ ಅಲ್ಲ. ನೋಡಿ ಮೇಡಮ್, ನಮಗ್ ಬೇಕಾಗಿರೋರು ಯಾರೇ ದೂರ ಆಗಿದ್ರು ನಾವು ಪ್ರಯತ್ನ ಮಾಡೇ ಮಾಡ್ತೀವಿ. ಅದ್ರ ಅವಶ್ಯಕತೆ ಇಲ್ಲ. ಒಂದ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇದನ್ನ ವಾರ್ನಿಂಗ್ ಅಂತ ಆದ್ರೂ ತಿಳ್ಕೊ, ಇಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಂತಾನು ತಿಳ್ಕೊ. ಈ ಕೆಲ್ಸಾನ ಮತ್ತೆ ಮಾಡ್ಬೇಡ. ಯಾಕೆ ಮೇಡಮ್ ಏನೇನೋ ಮಾತಾಡ್ತಿದ್ದೀರಾ? ಇದ್ರಲ್ಲಿ ಏನ್ ತಪ್ಪಿದೆ? ನಮ್ಮ ಝಾನ್ಸಿ ಹಳೇದನ್ನೆಲ್ಲ ಮರ್ತು ನೆಮ್ಮದಿಯಾಗಿದ್ದಾಳೆ. ಅವಳು ನೆಮ್ಮದಿ ಕಿತ್ಕೊಳ್ಳೋ ಪ್ರಯತ್ನ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಮೇಡಮ್, ತಂಗಿಗೆ ಖುಷಿ ಆಗ್ಲಿ ನೆಮ್ಮದಿ ಆಗ್ಲಿ ಇರೋದು ರಾಘು ಹತ್ರ. ಏಯ್ ಸಾಕು, ಬಾಯಿ ಮುಚ್ಚೋ. ನಮ್ ಮನೆ ಮಗಳು ಹೇಗಿದ್ರೆ ಚೆನ್ನಾಗಿರ್ತಾಳೆ, ಅವಳಿಗೆ ಏನ್ ಬೇಕು ಏನ್ ಬೇಡ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಇಲ್ಲ ಮೇಡಮ್, ನಾನ್ ನಿಮ್ಮನ್ನ ಹಾಸ್ಪಿಟಲ್ ಇಂದ ಗಮನಿಸ್ತಾ ಇದ್ದೀನಿ. ನಿಮ್ ಮನ್ಸಲ್ಲಿ ಬೇರೆ ಏನೋ ಉದ್ದೇಶ ಇದೆ. ಅವರಿಬ್ರನ್ನು ದೂರ ಮಾಡ್ಬೇಕು ಅಂತಾನೆ ಪ್ರಯತ್ನ ಪಡ್ತಾ ಇದ್ದೀರಾ? ಹೌದು, ಅವಳನ್ನ ಅವನಿಂದ ದೂರ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕಿಂತ ಕೆಟ್ಟ ಆಲೋಚನೆ ನಿಮ್ಗೆ? ಯಾಕೆ ಅಂದ್ರೆ ನಮ್ಮ ಝಾನ್ಸಿ ರಾಘು ಜೊತೆಲಿದ್ರೆ ಸಂತೋಷವಾಗಿರಲ್ಲ. ಅವನು ಮನೆಯವರು ಅವಳನ್ನ ಸಂತೋಷವಾಗಿ ಇಟ್ಕೊಳಲ್ಲ. ಇಲ್ಲ ಮೇಡಮ್, ಇನ್ ಮುಂದೆ ಅವ್ರು ಖಂಡಿತ ಸಂತೋಷವಾಗಿರ್ತಾರೆ. ರಾಘು ಮನೆಯವರೆಲ್ಲ ತಂಗಿನ ಸೊಸೆ ಅಂತ ಒಪ್ಕೊಂಡಾಗಿದೆ. ಇನ್ ತಂಗಿಗ್ ನೆನ್ಪುಗಳು ಬರೋದು ಅಷ್ಟೇ ಬಾಕಿ ಇರೋದು. ಆ ನೆನ್ಪು ಬರೋದಿಕ್ಕೆ ಸಾಧ್ಯನೇ ಇಲ್ಲ. ನಾನ್ ಅವಳನ್ನ ಆ ಮನೆಗ್ ಕಳ್ಸೋದಿಲ್ಲ. ಝಾನ್ಸಿ ಅವನ ಜೊತೆಲಿರೋದಕ್ಕೆ ಇಷ್ಟನೂ ಪಡಲ್ಲ. ನೀವೊಬ್ರೇ ಅವ್ರನ್ನ ದೂರ ಮಾಡ್ಬೇಕು ಅಂತ ನೋಡ್ತಿರೋದು. ಅವ್ರಿಬ್ರನ್ನ ಹೇಗಾದ್ರೂ ಮಾಡಿ ಸೇರಿಸ್ಬೇಕು, ಅವ್ರನ್ನ ಒಂದ್ ಮಾಡ್ಬೇಕು ಅಂತ ಆಸೆ ಪಡ್ತಿರೋ ಮನ್ಸುಗಳು ತುಂಬಾ ಇದೆ. ಝಾನ್ಸಿಗೆ ಅವಳ ನೆನ್ಪೆಲ್ಲ ವಾಪಸ್ ಬರ್ಬೇಕು ಅಂತ ಎಷ್ಟೋ ಜನ ಬೇಡ್ಕೊಳ್ತಿದ್ದಾರೆ. ಆ ಬೇಡಿಕೆ ಈಡೇರುತ್ತೆ. ಏಯ್, ಅದಕ್ಕೆ ಈ ತುಳಸಿ ಅವಕಾಶ ಕೊಡಲ್ಲ. ಆ ದೇವ್ರ ಮನ್ಸ್ ಮಾಡಿದ್ರೆ ನೆನಪ್ ಬರೋದು ಎಷ್ಟೊತ್ತು. ನೆನಪ್ ಬಂದ್ರೆ ನಿಮ್ಮಿಂದ ಅವಳನ್ನ ತಡಿಯಕ್ಕಾಗತ್ತಾ? ಅದಕ್ಕೆ ಕಣೆ, ಆ ನೆನಪುಗಳು ಬರ್ದೇ ಇರೋ ತರ ತಡಿತೇನೆ. ಯಾವುದೇ ಕಾರಣಕ್ಕೂ ಆ ರಾಘವೇಂದ್ರನ್ ನೆನಪುಗಳು ನಮ್ ಮನೆ ಹತ್ರ ಆಗ್ಲಿ, ನಮ್ ಝಾನ್ಸಿ ಹತ್ರ ಆಗ್ಲಿ ಸುಳಿಯೋದಿಕ್ಕೆ ನಾನು ಬಿಡಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಮತ್ತೆ ಮತ್ತೆ ಈ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಇಲ್ಲ ಪ್ರಣವ್, ಅವ್ರನ್ನ ನಂಬೋದಿಕ್ಕಾಗಲ್ಲ.
ಇನ್ಮೇಲೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ 7.5 ತಿಂಗಳು ನೆನಪು ಮಾಡುವಂತ ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಅವಳ ಹತ್ರ ಸುಳಿಯೋದಿಕ್ಕೂ ಬಿಡಬಾರ್ದು. ಸುಳಿದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ವಾವಣ್ಣ ಸಕ್ಕತ್ತಾಗಿ ಕಾಣಿಸ್ತಾ ಇದ್ಯಾ. ಆದ್ರೆ ಏನೋ ಒಂದ್ ಮಿಸ್ಸಿಂಗ್ ಅಣ್ಣ. ಮಿಸ್ಸಿಂಗ್ ಏನ್ ಸಂಗೀತ? ಇದು ಮಿಸ್ಸಿಂಗು. ಇವಾಗ ಪರ್ಫೆಕ್ಟ್ ಆಗಿ ಕಾಣ್ತಾ ಇದ್ಯಾ. ಆದ್ರೂ ತನ್ನ ಹೆಂಡತಿಗೆ ಲೈನ್ ಹೊಡೆದು ಪಟಾಯಿಸಕ್ ಹೋಗ್ತಾ ಇರೋದನ್ನ ಇತಿಹಾಸದಲ್ಲಿ ಕೇಳಿರ್ಲಿಲ್ಲ, ನೋಡಿರ್ಲಿಲ್ಲಪ್ಪ. ಇವಾಗ ನೋಡೋ ಭಾಗ್ಯ ಸಿಗ್ತಾ ಇದೆಯಲ್ಲ ದೊಡ್ಡಪ್ಪ. ಅಣ್ಣ ತುಂಬಾ ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಅದಕ್ಕೆಲ್ಲ ಪಟಾಯಿಸಿ ಬೇಗ ಮನೆ ಕರ್ಕೊಂಡ್ ಬಂದ್ಬಿಡು. ನಿಮ್ಮೆಲ್ಲರೂ ಆರೈಕೆ ಆಶೀರ್ವಾದ ಇರೋದ್ರಿಂದ ಖಂಡಿತ ಝಾನ್ಸಿ ಮೇಡಮ್ನ ಕರ್ಕೊಂಡು ಬಂದೇ ಬರ್ತೀನಿ. ರಾಘು, ನನ್ನ ಆಶೀರ್ವಾದ ಸದಾ ನಿನ್ ಮೇಲೆ ಇದ್ದೇ ಇರುತ್ತೆ. ಧೈರ್ಯವಾಗಿ ಮುನ್ನುಗ್ಗಿ ನಿನ್ ಹೆಂಡತಿನ ಈ ಮನೆಗೆ ಕರ್ಕೊಂಡ್ ಬಾ. ಮನೆ ತುಂಬಿಸ್ಕೊಳ್ಳೋಕೆ ಸದಾ ಸಿದ್ಧವಾಗಿ ಕಾಯ್ತಾ ಇರ್ತೀವಿ. ಯಾರೇ ತಂತ್ರ ಮಾಡಿ ಕುತಂತ್ರ ಎಣದು ಅಡ್ಡಿ ಬಂದ್ರು ಸರಿ, ನನ್ನ ಮತ್ತೆ ಝಾನ್ಸಿ ಮೇಡಮ್ನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ.